ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಗಳಿಗೆಯಿಂದನೂ ಕರ್ನಾಟಕದಲ್ಲಿ ಇವರ ತುಷ್ಟೀಕರಣದ ರಾಜಕಾರಣ, ಅದರ ಬಿಸಿ, ಅದರ ಪ್ರಭಾವ ಪ್ರತಿನಿತ್ಯ ಕಾಣುವಂಥದ್ದಾಗಿದೆ. ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಬಾರಿನೂ ಆತಂಕವಾದಿಗಳ ವಿಚಾರದಲ್ಲಿ ಹೇಳಿದ್ರೆ ಆತಂಕವಾದಿಗಳು ಅಂತ ಒಂದು ಆಧಾರಿತವಾಗಿ ಸೆರೆ ಹಿಡಿದ್ರೆ ಅವ್ರನ್ನ ಆತಂಕವಾದಿಗಳಂತ ಕರಿಬೇಡಿ. ಯಾರು ಕುಕ್ಕರ್ನಲ್ಲಿ ಬಾಂಬ್ ಕ್ಯಾರಿ ಮಾಡ್ತಿದ್ರೆ ಅವ್ರನ್ನ ನಮ್ಮ ಸಹೋದರರು ಅಂತ ಕರ್ಕೊಳ್ಳುವಂಥದ್ದು ಮಾಡ್ತಾರೆ. ಈ ರೀತಿ ಬಾರಿನೂ ಎಲ್ಲ ಒಂದ್ ಕಡೆ NI ಏಜೆನ್ಸಿಗೆ ಹಸ್ತಾಂತರ ಮಾಡಿದ್ರೆ ವಿಳಂಬ ಮಾಡೋವಂಥದ್ದು. ರಾಮೇಶ್ವರಂ ಕೆಫೆ ಬಾಂಬ್ ಹಾಕ್ತಿರು, ಓಕೆ. ಈ ರೀತಿ ಬಿಸ್ನೆಸ್ ಹಿನ್ನೆಲೆ ಎಲ್ಲ ಒಂದ್ ಕಡೆ ಶಾಲೆನಲ್ಲಿ ಟಾಯ್ಲೆಟ್ ಅಲ್ಲಿ ಕ್ಯಾಮ್ರಾ, ಒಂದಲ್ಲ ಎರಡಲ್ಲ 10 ಇಂಥ ಘಟನೆಗಳು. ಎಲ್ಲ ಒಂದ್ ಕಡೆ ಪಾಕಿಸ್ತಾನ್ ಜಿಂದಾಬಾದ್. ಈಗ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ರಾಮನವಮಿ ದಿನ ಪ್ರತಿನಿತ್ಯನೂ ಕರಿಬೇಕು, ಜೈ ಶ್ರೀರಾಮ್ ಅಂತಾನೆ ವಿಶ್ ಮಾಡೋದಪ್ಪ. ಅದನ್ನ ಇವತ್ತೇನು ಅಲ್ಲಿ ವಿದ್ಯಾರಣ್ಯಪುರ MS ಪಾಳ್ಯ ಹತ್ರ ನಡೆದಿರುವಂತ ಘಟನೆ ನಿಜಕ್ಕೂ ಇವತ್ತು ಎಲ್ಲಿದ್ದೀವಿ ಅನ್ನೋದು ಆಶ್ಚರ್ಯ ಆಗುತ್ತೆ. ನಾವೇನಾರ ಎಲ್ಲರೂ ಅಫ್ಘಾನಿಸ್ತಾನದಲ್ಲೋ ತಾಲಿಬಾನ್ ಸರ್ಕಾರದಲ್ಲೆಲ್ಲೋ ಇದೀವಿ ಅನ್ನೋಂಥ ರೀತಿಯಲ್ಲಿ ವ್ಯವಸ್ಥೆ ಕಾಣುವಂಥದ್ದಾಗಿದೆ. ಎಲ್ಲ ಒಂದ್ ಕಡೆ ಜೈ ಶ್ರೀರಾಮ್ ಅಂತ ಕೂಕೊಂಡು ಹೋಗ್ತಿರೋರ್ನ ನೀವು ಕೂಗಂಗಿಲ್ಲ, ಅಲ್ಲಾ ಬಿಟ್ರೆ ಬೇರೆ ಏನು ಕೂಗಂಗಿಲ್ಲ ಅಂತ ಹೇಳೋಂತ ಈ ದಿಟ್ಟತನ ಅಥವಾ ಈ ಸಹಿಷ್ಣುತೆ, ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ಧರ್ಮ ಪಾಲನೆಯನ್ನ ಸಹಿಸ್ಕೊಳಕ್ಕಾಗಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಮನಸ್ಥಿತಿ ನಿರ್ಮಾಣ ಆಗಿದೆ. ಇವ್ರಿಗೆಲ್ಲರಿಗೂ ಉತ್ತೇಜನ ಕೊಡ್ತಿರೋರು ಯಾರು? ಇದು ನೇರವಾಗಿ ಹೇಳ್ಬೋದು, ಇದು ಕಾಂಗ್ರೆಸ್ ಸರ್ಕಾರದ ನೇರವಾಗಿ ಉತ್ತೇಜನವನ್ನ ಕೊಡ್ತಿದ್ದಾರೆ. ಹಾಗಾಗಿ ಇದೆಲ್ಲೋ ಒಂದ್ ಕಡೆ ಕಡಿವಾಣ ಹಾಕುವಂತದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ತುಷ್ಟೀಕರಣದ ರಾಜಕಾರಣ ಅಂತ ಬಾರಿನೂ ಹೇಳುವಂಥದ್ದು ಇದೆಯಲ್ಲ, ಈ ಬಾರಿಯ ತುಷ್ಟೀಕರಣದ ರಾಜಕಾರಣ ಇಲ್ಲಿ ಎತ್ಕಾಣುವಂಥದ್ದಾಗಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಅಸ್ತಿತ್ವದಲ್ಲಿ ಇದೆ ಅನ್ನುವಂತ ವಿಶ್ವಾಸ ಅಂತೂ ಕಾಣಲ್ಲ. ಇನ್ನೂ ಯಾರನ್ನು ಸೆರೆ ಹಿಡಿಯದೆ ಇನ್ನೂ ಮೀನಾಮೇಷ ಎಣಿಸ್ತಾ ಕೂತ್ಕೊಂಡಿದ್ದಾರೆ. ಹಾಗಾಗಿ ತಕ್ಷಣ ಬಂಧಿಸುವಂಥದ್ನ ಕೆಲಸವನ್ನ ಮಾಡಬೇಕು. ಎಲ್ಲ ಧರ್ಮ, ನಾವೇನ್ ನಂಬಿಕೆ ವಸುದೈವ ಕುಟುಂಬಕಂ ಅನ್ನುವಂತ ಅವ್ರವ್ರ ಧರ್ಮ ಪಾಲನೆ ಮಾಡ್ಲಿ. ಇವತ್ತು ನಾವೇನ್ ಹೇಳ್ಬೇಕು, ಏನ್ ಕೂಗ್ಬೇಕು, ಏನ್ ಘೋಷಣೆ ಹಾಕ್ಬೇಕು, ಏನನ್ನ ಪೂಜಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಮ್ಮ ಸನಾತನ ನಾಡಿನಲ್ಲಿ ಬಂದಿರುವಂತದ್ದು, ಭಾರತದಲ್ಲಿ ಬಂದಿರೋದು ನಿಜಕ್ಕೂ ದುಃಖಕರ. ಇದು ನಿಜಕ್ಕೂ ಎಲ್ಲ ಒಂದ್ ಕಡೆ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಮ್ಮ ಬಹುಸಂಖ್ಯಾ ಜನರ ಭಾವನೆಯನ್ನ ಗೌರವಿಸಕ್ಕೂ ರಕ್ಷಣೆ ಕೊಡ್ಲಿಕ್ಕೂ ವಿಫಲವಾಗಿರುವಂತ ಸರ್ಕಾರ ಇದ್ರೇನು ಬಿಟ್ರೇನು, ಇಂಥ ಸರ್ಕಾರ ಅಸ್ತಿತ್ವದಲ್ಲೇ ಇರಬಾರ್ದು. ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿ ಇಂಥ ಸರ್ಕಾರಗಳು ವಜಾ ಆಗ್ಬೇಕು ಅನ್ನೋಂಥ ನಮ್ಮೆಲ್ಲರ ಒತ್ತಾಯ. ಇದುವರೆಗೂ ಇವನು ಪ್ರಕರಣದ ಬಗ್ಗೆ ಸರ್ಕಾರದ ಉತ್ತರ ಇಲ್ಲ. ವಲಯಕ್ಕೆ ಮತ್ತೆ ಅತಿಯಾದ ತುಷ್ಟೀಕರಣ, ಸಮರ್ಥನೆ ಇದಕ್ಕೆಲ್ಲ ಕಾರಣ ಪ್ರತಿ ಸಾರಿ ವಿಧಾನಸಭೆಯಲ್ಲಿ ಹೌದು, ಆಗ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಕೂಗಿ ಇಲ್ಲ ಅಂತಂದ್ರು. DG ಹಳ್ಳಿ KG ಹಳ್ಳಿನಲ್ಲಿ ಇರೋರ್ನ ಬಿಟ್ಕೊಡುವಂಥದ್ದು, ಅವ್ರ ಮೇಲೆ ಮಾನವೀಯತೆ ಆಧಾರದ ಮೇಲೆ ಅವ್ರನ್ನೆಲ್ಲ ಕೇಸ್ ವಿಡ್ರಾ ಮಾಡ್ಬೇಕು ಅಂತ ಹೊಟ್ಟಿರುವಂಥದ್ದು, PFI SDPI ಅವರನ್ನು ಮೇಲೂ ಕೇಸ್ ವಿಡ್ರಾ ಮಾಡಿದಂಥದ್ದು, ಇವೆಲ್ಲವೂ ಬಾರಿ ನೋಡ್ತಾ ಬಂದ್ವಿ. ಎಲ್ಲಾ ಸಂದರ್ಭದಲ್ಲೂ ರಾಮ ಅಂದ್ರೆ ಕಾಲ್ಪನಿಕ, ರಾಮ ಏನ್ ಇದಾನ, ರಾಮ ಏನ್ ಅಲ್ಲಿ ಜನ್ಮ ಪಡೆದಿದ್ರ, ರಾಮ ಮಂದಿರಕ್ಕೆ ಹೋಗ್ಬೇಕಾ, ಏನ್ ಎಲ್ಲಾ ಸಂದರ್ಭದಲ್ಲೂ ಹೀಗೆ ಉಡಾಫೆ ದುರಂಕಾರದ ಮಾತುಗಳು, ಬರೀ ದುರಂಕಾರ. ಈ ದುರಂಕಾರದ ಮಾತುಗಳನ್ನು ಎಷ್ಟು ಅಂತ ಸಹಿಸ್ಕೊಳಕ್ಕಾಗ್ತದೆ? ಆಯ್ತು, ಏನೋ ನಾವು ಸಹಿಷ್ಣುತೆ, ಇನ್ನೊಬ್ರು ಏನೋ ಸ್ವಾತಂತ್ರ್ಯ ಇದೆ ಮಾತಾಡಿ. ಆದ್ರೆ ಈ ರೀತಿ ಒಬ್ಬ ಧರ್ಮ ಆಚರಣೆಯನ್ನ ಮಾಡೋದು, ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅಡಚಣೆ ಮಾಡುವಂಥದ್ದು, ಈ ರೀತಿ ಒಂದೇ ಧರ್ಮ ಇರೋದು, ಒಂದೇ ದೇವ್ರು ಇರೋದು, ಈ ರೀತಿ ಹೇಳಿದ್ರೆ ಹೆಂಗೆ? ಏನ್ ಕಾಫೀರ್ ಅಂತ ಹೇಳಕ್ ಕೊಟ್ಟಿದಾರಲ್ಲ, ಈ ರೀತಿ ಪರಿಸ್ಥಿತಿ ಆದ್ರೆ ಹೇಗೆ? ನಿಜಕ್ಕೂ ಇದೆಲ್ಲ ಒಂದ್ ಕಡೆ ಒಳ್ಳೆ ಸಂದೇಶ ಅಲ್ಲ. ಜನ ಸಿಡಿರ್ಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಈ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರದವರು ಅದನ್ನೇ ಡಿಫೆಂಡ್ ಮಾಡ್ಕೊಂಡಿದ್ರು. ನಾಜೀರ್ ಹುಸೇನ್ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅವರು? ಅವತ್ತು ಅವ್ರು ನಡ್ಕೊಂಡಿದ್ದ ರೀತಿ ಇವ್ರಿಗೆ ಏನಾರ ಒಂದ್ ಕಿಂಚಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬೇರೆಯವ್ರ ಭಾವನೆಗಳನ್ನ
ಗೌರವಿಸಬೇಕು ಅಂತ ಒಂದು ಕಾಳಜಿನೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಇದ್ರ ಬಗ್ಗೆ ಜವಾಬ್ದಾರಿನೂ ಇಲ್ಲ. ಹಾಗಾಗಿ ಇಂಥ ಸರ್ಕಾರಗಳು ಇದ್ರೇನು ಬಿಟ್ರೇನು, ಇಂಥ ಸರ್ಕಾರಗಳು ಮೊದಲು ಹೋಗ್ಬೇಕು. ಇಂಥ ಸರ್ಕಾರಗಳನ್ನ ಯಾವ ಕಾರಣದಲ್ಲೂ ಇರಬಾರ್ದು. ಡಿ ಕೆ ಶಿವಕುಮಾರ್ ಏನ್ ಹೇಳಿಕೆ ಸರ್ ಈ ಒಂದು ವಿಚಾರದಲ್ಲಿ? ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ ಹಂಗ್ರಿ, ಎಲ್ಲಾರನು ನೋಡಿ ಅವರು ಯಾರು ಒಬ್ರಲ್ಲಿ ನೆಟ್ಟಿಗಿದಾರ? ಒಬ್ರು ಇಲ್ಲ. ಹಾಗಾಗಿ ನಾವೇನು ಒಬ್ಬೊಬ್ಬರೇ ಸಪರೇಟ್ ಆಗಿ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಅಲ್ಲ. ಒಟ್ಟು ಕಾಂಗ್ರೆಸ್ ಸಂಸ್ಕೃತಿನೇ ಇದು, ಕಾಂಗ್ರೆಸ್ ಸಂಸ್ಕೃತಿನೇ ಇದು. ಕಾಂಗ್ರೆಸ್ನಲ್ಲಿರುವಂತ ಪ್ರತಿಯೊಬ್ಬರು ಇದೇ ಧೋರಣೆ. ಅವ್ರ ನಾಯಕರು ರಾಹುಲ್ ಗಾಂಧಿಯಿಂದ ಶುರು ಆದ್ರೆ ನಿನ್ನೆ ಬಂದು ಏನೆಲ್ಲಾ ಹೇಳ್ತಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಈಗ ಬೇರೆ ಬೇರೆ ಮಾತಾಡೋದು ಬೇಡ. ಇವತ್ತಿನ ಈ ವಿಚಾರ ನಿಜಕ್ಕೂ ಎಲ್ಲ ಭಾರತೀಯರ, ಎಲ್ಲರ ಕನ್ನಡಿಗರ, ಎಲ್ಲ ಶ್ರೀರಾಮನ ಭಕ್ತರಿಗೆ ಮನಸ್ಸಿಗೆ ನೋವು ತರುವಂಥದ್ದು, ಸನಾತನ ಧರ್ಮವನ್ನ ಪಾಲನೆ ಮಾಡ್ತಿರೋರಿಗೆ ಎಲ್ಲರಿಗೂ ನೋವು ತಂದಿದೆ. ಖಂಡಿತ ಈ ನೋವು ತಂದಿರುವಂತ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರ ಬಹಳ ಸ್ಪಷ್ಟ ನಿಲುವನ್ನು ವಹಿಸದ ಕಾರಣ ಎಲ್ಲ ಒಂದ್ ಕಡೆ ವಿಫಲರಾಗಿದೆ. ನಿನ್ನೆ ಕನಕಪುರದಲ್ಲಿ ಸಮಾವೇಶ ಮಾಡಿದ್ರು ಸರ್, ಹೇಗಿತ್ತು ಸರ್ ರೆಸ್ಪಾನ್ಸ್? ಜನಸಾಗರವೇ ಹರಿದು ಬಂದಿದೆ, ಜನಸಾಗರ ಹರಿದು ಬಂದಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ಕನಕಪುರದಲ್ಲೇ ನಮಗೆ ಬೇಡಪ್ಪ, ಇವ್ರಿಗೆ ಓಟ್ ಕೊಡೋದ್ರಿಂದ ಏನು ಪ್ರಯೋಜನ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಹೋಲಿಸ್ಕೊಂಡಾಗ ಅಜಗಜಾಂತರ ನಮ್ಮ ಧ್ವನಿಯಾಗಿ ಸಿ ಎನ್ ಮಂಜುನಾಥ್ ಎಷ್ಟು ಅದ್ಭುತವಾಗಿರುವಂತ ವ್ಯಕ್ತಿ, ಎಂತೂ ಗೌರವಾನ್ವಿತ ವ್ಯಕ್ತಿ. ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಮತ್ತು ದೇಶ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಹೋಲಿಕೆ ಮಾಡ್ಲಿಕ್ಕೆ ರಾಹುಲ್ ಗಾಂಧಿಗೆ ಆಗುತ್ತಾ? ರಾಹುಲ್ ಗಾಂಧಿ ಇಲ್ಲಿ ಡಿ ಕೆ ಸುರೇಶ್ ಒಂದು ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಮತ್ತು ಸಿ ಎನ್ ಮಂಜುನಾಥ್. ಇವರಿಬ್ರು ಜೋಡಿ ನೋಡಿದಾಗ ಇವರಿಬ್ರು ನೋಡ್ಲಿಕ್ಕೆ ಆತ ರಾಹುಲ್ ಗಾಂಧಿ ಮತ್ತು ಡಿ ಕೆ ಸುರೇಶ್ ನೋಡಿದಾಗ ಯಾರಿಗ ಅನ್ಸುತ್ತೆ ಮತ ಇವ್ರಿಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ? ಹಾಗಾಗಿ ಜನ ಸಾಗರವೇ ಹರಿದು ಬಂದಿದ್ದಾರೆ. ಇವ್ರ ಭಯ, ಇವ್ರ ಬೆದರಿಕೆಗೆ ಯಾವುದಕ್ಕೂ ಅಂಜದೆ ನೇರವಾಗಿ ಜನ ಆಚೆ ಬಂದು ಮತ್ತೊಮ್ಮೆ ಮೋದಿ ಸರ್ಕಾರ ಅಂತ ನಾವು ಸಿ ಎನ್ ಮಂಜುನಾಥ್ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ನಿಶ್ಚಯ ಮಾಡಿದ್ವಿ. ಅದಕ್ಕೆ ಸಾಕ್ಷಿನೇ ಕನಕಪುರದ ಆ ಒಂದು ಸಭೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮೊನ್ನೆಯಿಂದ ಡಿಕೆಶಿ ಗಮನಿಗೆ ಆರೋಪ ಮಾಡ್ತಾರೆ. 9 ವರ್ಷದ ಬಲಕಿನ ನೋಡಿ, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ವಿಶೇಷವಾಗಿ ಶಿವಕುಮಾರ್ ಅವ್ರ ಮೇಲೆ ಯಾವಾಗ್ಲೂ ಇಂಥ ಆಪಾದನೆ, ಯಾವಾಗ್ಲೂ ಭೂಮಿ ಕಬಳಿಕೆ ಅನ್ನುವಂಥದ್ದು. ಇವತ್ತು ಮಾಜಿ ಪ್ರಧಾನ ಮಂತ್ರಿಗಳಾದಂತ HD ದೇವೇಗೌಡರು ಒಂದು ಸೀರಿಯಸ್ ಅಲಿಗೇಷನ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಈ ರೀತಿ ಒಂದು ಗಂಭೀರವಾದಂತ ಆಪಾದನೆಯನ್ನು ಮಾಡಿದಾಗ ತಿಳ್ಳಾಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ನ್ಯಾಯಾಲಯದಲ್ಲೂ ತೀರ್ಪನ್ನು ಬಂದಿದೆ ಸ್ಪಷ್ಟವಾಗಿ ಇವರು ವಿರುದ್ಧವಾಗಿ ಅನ್ನೋದನ್ನ ಮಾಜಿ ಪ್ರಧಾನ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನೂ ಇವ್ರ ಹತ್ರ ಉತ್ತರ ಇಲ್ಲ ಅಂದ್ರೆ ಯಾವ ರೀತಿ ರೀ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತಿರ್ರೆ. ಅದಕ್ಕೆ ಹೇಳಿದ ಹಿಂಗೆ ಉಡಾಫೆ ಮಾತುಗಳು. ಸೀರಿಯಸ್ ಆಗಿ ಅವ್ರ ಅಲಿಗೇಷನ್ ಮಾಡಿದಾಗ ಹಿಂಗ್ ಉಡಾಫೆ ಮಾತು ಹೇಳೋಂತದ, ಈ ರೀತಿ ಪ್ರತಿಕ್ರಿಯೆ ಕೊಡುವಂತದ? ಒಂದು ನೀವೇನ್ ಸಾಮಾನ್ಯ ಮನುಷ್ಯ ಅಲ್ಲ, ನಾಗರಿಕರಾಗಿರ್ಲಿಲ್ಲ. ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ, ನಾಡಿನ ಜನತೆ ಜನತೆನ ಕಾಪಾಡೋಂಥವ್ರು. ನೀವೇ ಈ ರೀತಿ ನಡ್ಕೊಂಡ್ರೆ ಬೇರೆ ಯಾರಿಂದ ಉತ್ತರ ಬಯಸ್ಬೇಕು? ನೀವು ಉತ್ತರ ಕೊಡ್ಲೇಬೇಕ್ರಿ. ನಿಮ್ಗೆ ಬದ್ಧತೆ ಇದ್ರೆ, ನಿಮ್ಗೆ ಜವಾಬ್ದಾರಿ ಇದ್ರೆ, ಎಲ್ಲ ಒಂದ್ ಕಡೆ ಸೂಕ್ಷ್ಮತೆ ಇದ್ರೆ, ಕಾನೂನನ್ನ ಗೌರವಿಸುವಂತವ್ರು ಆಗಿದ್ರೆ ಉತ್ತರ ಕೊಡ್ರಿ. ಉತ್ತರ ಕೊಡ್ರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ಈ ರೀತಿ ಉಡಾಫೆ ಮಾತುಗಳನ್ನ ಬಿಡಿ. ಇವತ್ತು ಸರ್ಕಾರದಲ್ಲಿ ಒಳ್ಳೆ ಭಗವಂತ ನಿಮ್ಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಪಡ್ಕೊಂಡಿದ್ದೀರಾ. ಆದ್ರೂ ಇನ್ನ ಯಾಕೆ ಆಸೆ? ಬರೀ ಲೂಟಿ ಸರ್ಕಾರ ಅಂತ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಲೂಟಿ, ATM ಸರ್ಕಾರ ಲೂಟಿ ಮಾಡಿ ಜನ ಕೊಟ್ಟಂತ ಅವಕಾಶದಲ್ಲಿ ಇರೋರೆಲ್ಲ ಲೂಟಿ ಮಾಡೋರೇ ಇದ್ದಾರೆ ಕಾಂಗ್ರೆಸ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.